ನಮಸ್ಕಾರ. ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಪರೀಕ್ಷೆ 2ರ ನಾಳೆ 2/5/2026 ದಿನಾಂಕದಂದು ನಿಮಗೆ ಅಕೌಂಟೆನ್ಸಿ ಸಂಬಂಧಪಟ್ಟಂಥ ಎಕ್ಸಾಮ್ ಇದೆ. ಸೊ ಇಲ್ಲಿ ಕೊಟ್ಟಿರುವಂಥ MCQಗಳು ಮ್ಯಾಥ್ಸ್ ಆಫ್ ಫಾಲೋವಿಂಗ್, ಫಿಲ್ಲಿಂಗ್ ದ ಬ್ಯಾಂಕ್ಸ್ ಹಾಗೆ ಒನ್ ವರ್ಡ್ ಕ್ವೆಶ್ಚನ್ಸನ್ನು ಇಲ್ಲಿ ನೋಡೋಣ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗ್ರೂಪ್ನಲ್ಲಿ ಶೇರ್ ಮಾಡಿಕೊಂಡು ಅವ್ರಿಗೂ ತುಂಬಾ ಹೆಲ್ಪ್ ಆಗುತ್ತೆ. ಸೊ ವಿಡಿಯೋ ಇಷ್ಟವಾದರೆ ಲೈಕನ್ನು ಮಾಡಿಕೊಂಡು ಕಮೆಂಟ್ ಬಾಕ್ಸ್ನಲ್ಲಿ ಯಾವುದೇ ಪ್ರಶ್ನೆ ಡೌಟ್ಸ್ ಇದ್ದರೆ ಅಲ್ಲಿ ಕಮೆಂಟ್ ಮಾಡಬೇಕಾಗತ್ತೆ ಎಲ್ಲ ವಿದ್ಯಾರ್ಥಿಗಳು. ಹಾಗೆ ಇಲ್ಲಿ ಕೊಟ್ಟಿರುವಂಥ ಎಕ್ಸ್ಪ್ಯಾಂಡ್ ಕ್ವಶನ್ಸ್ ಇರ್ಬೋದು, 1 ಮಾರ್ಕ್ ಕ್ವಶನ್ಸ್ ಇರ್ಬೋದು, ತುಂಬಾ ಇಂಪಾರ್ಟೆಂಟ್ ಇರ್ತವೆ. ಲಾಸ್ಟ್ ಚಾನ್ಸಲ್ಲಿ ನೋಡ್ಕೊಂಡ್ರೆ ತುಂಬ ಈಸಿಯಾಗಿ ಪಾಸ್ ಆಗ್ಬೋದು. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಅಕೌಂಟೆನ್ಸಿಯ ಎಕ್ಸಾಮ್ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಕ್ವಶನ್ಸನ್ನು ಈ ವಿಡಿಯೋದಲ್ಲಿ ನೋಡೋಣ. ಸೊ ಅಲ್ಲಿ ಪಾರ್ಟ್ ಎ ಸೆಕ್ಷನ್ಸ್ ಕರಿತೀವಲ್ಲ, ಅಲ್ಲಿ ಒಟ್ಟು 5 MCQನ ಕೊಟ್ಟಿರ್ತಾರೆ. ನಾವು ಚಾಯ್ಸ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಚಾಯ್ಸಸ್ ಗಿವೆನ್ ಅಂತ ಕೊಟ್ಟಿರ್ತಾರೆ. ಅಲ್ಲಿ ಒಂದನೇ ಪ್ರಶ್ನೆ, ದ ಪಾರ್ಟ್ನರ್ಶಿಪ್ ಡೀಡ್ ಶುಡ್ ಬಿ ಪ್ರಾಪರ್ಲಿ ಡ್ರಾಫ್ಟ್ ಆ್ಯಂಡ್ ಪ್ರಿಫರ್ಡ್ ಆಸ್ ಫರ್ ಪ್ರೀವಿಯಸ್ ಅಂತ ಕೊಟ್ಟಿರ್ತಾನೆ. ಈ ಪ್ರಶ್ನೆ ಕೊಟ್ಟರೆ ಸರಿಯಾದ ಉತ್ತರನ ನಾವು ಆಪ್ಷನ್ಸ್ ಬಿ ಸ್ಟ್ಯಾಂಪ್ ಆ್ಯಕ್ಟ್ ಅಂತ ಬರೀಬೇಕಾಗತ್ತೆ. ಓಕೆ, ಇನ್ನು ಎರಡನೇ ಪ್ರಶ್ನೆ ನೋಡಿ, ಇದರ ಮೇಲೆ ಈ ಫಾರ್ಮೆಟ್ ಮೇಲೆ ಒಂದು ಕ್ವಶನ್ಸ್ ಇದ್ದೇ ಇರುತ್ತೆ. ಉಮಾ, ಮಂಜುಳಾ ಆ್ಯಂಡ್ ಕಾವ್ಯ ಆರ್ ಪಾರ್ಟ್ನರ್ಸ್ ಶೇರಿಂಗ್ ದ ಪ್ರಾಫಿಟ್ಸ್ ಆ್ಯಂಡ್ ದ ರೇಷೋ. ಅಲ್ಲಿ 5:3:2 ಅಂತ ರೇಷೋ ಕೊಟ್ಟಿರ್ತಾನೆ. ಅಲ್ಲಿ ಯಾವುದೇ ಹೆಸರು ಕೊಟ್ಟರು ಕೂಡ ಇಲ್ಲಿ ಇದೇ ರೀತಿ ನಿಮ್ಮ ಫಾರ್ಮೆಟಲ್ಲಿ ಫಾಲೋ ಅಪ್ ಮಾಡಿ. ಮಂಜುಳಾ ರಿಟೈರ್ ಆಗಿರಿದ್ರೆ ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷೋ ಬಿಟ್ವೀನ್ ಉಮಾ ಆ್ಯಂಡ್ ಕಾವ್ಯ ವಿಲ್ ಬಿ ಅಂತ ಕೊಡ್ತಾನೆ. ಅಲ್ಲಿ ಮಂಜುಳಾ ಅವರು ಹೋಗಿದ್ರಿಂದ ನಾವು ಮಧ್ಯದ ರೇಷಿಯೋನ ತೆಗೆದು ಅಲ್ಲಿ ಉಳಿದ ಉಮಾ ಮತ್ತು ಕಾವ್ಯವನ್ನ ರೇಷಿಯೋನ ಬರೀಬೇಕಾಗತ್ತೆ. ಅವರ ರೇಷಿಯೋ ಎಷ್ಟಿದೆ? 3:2 ಆಗಿರುತ್ತೆ. ಆಪ್ಷನ್ ಸಿ ರೈಟ್ ಆನ್ಸರ್ ಆಗಿರುತ್ತೆ. ಮೂರನೇ ಪ್ರಶ್ನೆ, XYZ ಕಂಪನಿ ಅನ್ನೋದು ಪ್ರಾಫಿಟ್ ಶೇರ್ನ 1000 ಒಂದು ಈಕ್ವಿಟಿ ಶೇರ್ಸನ್ನು ತೆಗೆದುಕೊಂಡಿದ್ದು 100 ಶೇರ್ಗೆ ಮಾರಾಟ ಮಾಡಿರುತ್ತೆ. ಆದ್ದರಿಂದ ಫೈನಲ್ ಕಾಲ್ ಎಷ್ಟಿದೆ? 30 ಫರ್ ಶೇರ್ಸ್ ಇದೆ. ಹಾಗಾದರೆ ಆನ್ ಪ್ರಾಫಿಚರ್ ಶೇರ್ಸ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ನ ಕಂಡುಹಿಡಿಬೇಕಾಗತ್ತೆ. ಸೊ ಅದಕ್ಕೆ ಏನಾಗುತ್ತೆ? ಆಪ್ಷನ್ಸ್ ಬಿ, ಆಪ್ಷನ್ಸ್ ರೈಟ್ ಆನ್ಸರ್ ಸಿ 30,000 ರೂಪಾಯಿ ಆಗಿರುತ್ತೆ. ಇನ್ನು ಐದನೇ ಪ್ರಶ್ನೆ, ಟ್ಯಾಂಜಿಬಲ್ ಅಸೆಟ್ಸ್ ಆಫ್ ದ ಕಂಪನಿ ಇನ್ಕ್ರೀಸ್ಡ್ ಅಂದರೆ 4 lakh ಇನ್ಕ್ರೀಸ್ ಆಗಿದೆ. ಹಾಗಾದರೆ ಮತ್ತೆ 5 ಲಕ್ಷ ಇನ್ಕ್ರೀಸ್ ಆಗೋದ್ರಿಂದ ವಾಟ್ ಈಸ್ ಅ ಪರ್ಸೆಂಟೇಜ್ ಅಂತ ಕಡಿಬೇಕು. ಪರ್ಸೆಂಟೇಜನ್ನು ಕಂಡುಹಿಡಿಬೇಕಾಗತ್ತೆ. 1 ಲಕ್ಷ ಹೆಚ್ಚು ಆಗಿರೋದಂತ ಪರ್ಸೆಂಟೇಜ್ ಎಷ್ಟಾಗುತ್ತೆ? ಸೊ ಆಪ್ಷನ್ಸ್ ಬಿ 25% ಆಗಿರುತ್ತೆ. ಇನ್ನು ಇಲ್ಲಿ ಕೊಟ್ಟಿರೋಂಥ ಫಿಲ್ಲಿಂಗ್ ದ ಮ್ಯಾಕ್ಸ್ ನೋಡ್ಕೊಳ್ಳಿ ಎಲ್ಲ ವಿದ್ಯಾರ್ಥಿಗಳು ಲಾಸ್ಟ್ ಟೈಮ್ನಲ್ಲಿ. ಆರನೇ ಪ್ರಶ್ನೆ, ಗುಡ್ ವಿಲ್ ಈಸ್ ಆ್ಯಂಡ್ ದ ಡ್ಯಾಶ್ ಅಸೆಟ್ ಅನ್ನೋದಕ್ಕೆ ಇಂಟ್ಯಾಂಜಿಬಲ್ ಅಸೆಟ್ ಆಗಿರುತ್ತೆ. ಏಳನೇ ಪ್ರಶ್ನೆ, ಪಾರ್ಟ್ನರ್ಸ್ ಲೋನ್ ಈಸ್ ಡ್ಯಾಶ್ ಟು ದ ರಿಯಲೈಸೇಷನ್ಸ್ ಅಕೌಂಟ್. ಅದಕ್ಕೆ ಏನು ಕರಿತೀವಿ ನಾವು? ಅಲ್ಲಿ ನಾವು ಅದಕ್ಕೆ ನಾಟ್ ಟ್ರಾನ್ಸ್ಫರ್ಡ್ ಅಂತ ಆಗಿರುತ್ತೆ. ಓಕೆ, ಇನ್ನು ಎಂಟನೇ ಪ್ರಶ್ನೆ, ಪ್ರಾಫಿಟ್ ಆನ್ ದ ಪ್ರಾಫಿಚರ್ ಶೇರ್ಸ್ ಆ್ಯಂಡ್ ಟ್ರಾನ್ಸ್ಫರ್ ಟು ರಿಯಲೈಸೇಷನ್ಸ್ ಅಕೌಂಟ್ ಆಗಿರುತ್ತೆ. ಒಂಬತ್ತನೇ ಪ್ರಶ್ನೆ, ಅನಲೈಸಿಸ್ ಆ್ಯಂಡ್ ಇಂಟರ್ಪ್ರೇಷನ್ಸ್ ಆರ್ ದ ಟು ಈಚ್ ಅದರ್ ಅದಕ್ಕೆ ಕಾಂಪ್ಲಿಮೆಂಟ್ರಿ ಈಚ್ ಅದರ್. ಇನ್ನು ಹತ್ತನೇ ಪ್ರಶ್ನೆ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸ್ ಆಲ್ಸೋ ಹೆಲ್ಪ್ಸ್ ಇನ್ ಡ್ಯಾಶ್ ಕ್ಯಾಶ್ ಫ್ಲೋಸ್ ಅಂತ ಕರೀದಕ್ಕೆ ಅದಕ್ಕೇನು ಕರಿತೀವಿ? ಬ್ಯಾಲೆನ್ಸಿಂಗ್ ಆಗಿರುತ್ತೆ. ಇನ್ನು ಮ್ಯಾಥ್ಸ್ ಆಫ್ ನೋಡ್ಕೊಳ್ಳಿ. ರೈಟ್ ಆಫ್ ದ ನ್ಯೂ ಪಾರ್ಟ್ನರ್ ಅನ್ನೋದು ಶೇರ್ ಆಫ್ ಫ್ಯೂಚರ್ ಪ್ರಾಫಿಟ್, ಕಾಮನ್ ಸೇಲ್ ಅನ್ನೋದು ಕಾಪಿ ಸೇಲ್ ಸಿಗ್ನೇಚರ್ ಆಫ್ ದ ಕಂಪನಿ, ರೆಡಮ್ಷನ್ ಡೆವೆಂಚರ್ ಅನ್ನೋದು ಏನಾಗಿರುತ್ತೆ ಅಂದರೆ ಶಾರ್ಟ್ ಟರ್ಮ್ ನೇಚರ್ ಆಗಿರುತ್ತೆ. ಲಿಕ್ವಿಡ್ ರೇಷಿಯೋ ಅನ್ನೋದು ಏನಾಗಿರುತ್ತೆ ಅಂದರೆ AS/AS1 ಆಗಿರುತ್ತೆ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನೋದು ಪ್ರಿಫರ್ಡ್ ಆಗಿದ್ದು AS/AS3 ಆಗಲಿ ಪ್ರಿಪೇರ್ ಆಗಿರುತ್ತೆ. ಇನ್ನು 1 ಅಂಕದ ಪ್ರಶ್ನೆ ನೋಡ್ಕೊಳ್ಳಿ. ಸ್ಟೇಟ್ ಇನಿ ಒನ್ ಆಫ್ ಕಂಟೆಂಟ್ ಆಫ್ ದ ಪಾರ್ಟ್ನರ್ಶಿಪ್ ಡೀಡ್ ಅನ್ನು ಓದ್ಕೊಳ್ಳಿ. ಮೆನ್ಷನ್ ಇನಿ ಒನ್ ಆಫ್ ವೇ ಆಫ್ ಡಿಸೊಲ್ಯೂಷನ್ಸ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಓದ್ಕೊಳ್ಳಿ. ಎಕ್ಸ್ಪ್ಯಾಂಡ್ ಕ್ವಶನ್ ನೋಡಿ, ಆಟ್ ವರ್ತ್ ಅಂತ ಕೊಟ್ಟಿರ್ತೀವಿ. ಇಲ್ಲಿ ಬಹುವಾಕ್ಯವಾಗಿ ಎಕ್ಸ್ಪ್ಯಾಂಡ್ ಕ್ವಶನ್ಸನ್ನು ನಾನು ಪೋಸ್ಟ್ ಟ್ಯಾಬ್ನಲ್ಲಿ ಆ್ಯಡ್ ಮಾಡ್ತೀನಿ. ಅಷ್ಟು ಓದ್ಕೊಂಡ್ರೆ ನಿಮಗೆ ಒಂದರಲ್ಲಿ ಬಂದೇ ಬರುತ್ತೆ ಎಕ್ಸ್ಪ್ಯಾಂಡ್ ಕ್ವಶನ್ಸ್. ಇನ್ನು ನೆಕ್ಸ್ಟ್ ಪ್ರಶ್ನೆ, ಕರೆಕ್ಟ್ ಲಯಬಿಲಿಟೀಸ್ ಡಸ್ ನಾಟ್ ಇನ್ಕ್ಲೂಡ್. ಅದಕ್ಕೆ ಆಪ್ಷನ್ಸ್ ಬಿ ಬಿಲ್ಸ್ ಪೇಬಲ್ ಆಗಿರುತ್ತೆ. ಇನ್ನು ಐದನೇ ಪ್ರಶ್ನೆ, ಡಿವಿಡೆಂಡ್ ಪೇಔಟ್ ರೇಷೋ ರೆಫರ್ಸ್ ಇನ್ ದ ಪ್ರಿಫರೆನ್ಸ್ ಅರ್ನಿಂಗ್ ದ್ಯಾಟ್ ದ ಡಿಸ್ಟ್ರಿಬ್ಯೂಟ್ ಅಪ್ ಟು ದ ಡೆಬೆಂಚರ್ ಹೋಲ್ಡರ್ಸ್ ಆಗಿರುತ್ತೆ. ಇನ್ನು ಇಲ್ಲಿ ಕೊಟ್ಟಿರುವಂಥ ಫಿಲ್ಲಿಂಗ್ ಅಂತ ಮ್ಯಾಕ್ಸ್ ನೋಡಿ. ಇಲ್ಲಿ ಕೊಟ್ಟಿರುವಂಥ 6ರಿಂದ ಒಟ್ಟು 10 ಪ್ರಶ್ನೆ ನೋಡಿ. 4 ಪ್ರಶ್ನೆ ನೋಡಿ, ಇವು ತುಂಬಾ ಇಂಪಾರ್ಟೆಂಟ್ ಇರ್ತವೆ. ಓಲ್ಡ್ ರೇಷೋ ಆರ್ ನ್ಯೂ ರೇಷೋ ಅನ್ನೋದು ಸಕ್ರಿಫೈಸ್ ರೇಷೋ. ಇನ್ ಕೇಸ್ ಆಫ್ ಡಿಸೊಲ್ಯೂಷನ್ಸ್ ಆಫ್ ಪಾರ್ಟ್ನರ್ಶಿಪ್ ದ ಬುಕ್ಸ್ ಆಫ್ ಅಕೌಂಟ್ ಆರ್ ದ ನಾಟ್ ಕ್ಲೋಸ್ಡ್ ಆಗಿರುತ್ತೆ. ಇನ್ನು ಡೆಬೆಂಚರ್ ಹೋಲ್ಡರ್ಸ್ ಆರ್ ದ ಕ್ರೆಡಿಟರ್ಸ್ ಆಫ್ ದ ಕಂಪನಿ, ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಇನ್ನು ಕಾಮನ್ ಸೈಜ್ ಅನಲೈಸ್ ಆಲ್ಸೋ ನೋನ್ ಆಸ್ ಅದಕ್ಕೆ ವರ್ಟಿಕಲ್ ಅನಲೈಸ್ ಆಗಿರುತ್ತೆ. ಇನ್ನು ದ ಪ್ರಾಫಿಟಬಿಲಿಟಿ ರೇಷೋ, ದ ಪ್ರಾಫಿಟಬಿಲಿಟಿ ರೇಷೋ ಇಸ್ ಅ ಪ್ರೈಮರ್ಲಿ ಮೆಜರ್ ಆಫ್ ದ ರಿಟರ್ನ್. ಇನ್ನು ಮ್ಯಾಥ್ಸ್ ಆಫ್ ಫಾಲೋವಿಂಗ್ ಇಂಟ್ರೆಸ್ಟ್ ಆ್ಯಂಡ್ ಡ್ರಾಯಿಂಗ್ಸ್ ಅನ್ನೋದು ಎವರೇಜ್ ಪೀರಿಯಡ್ ಮೆಥಡ್ ಆಗಿರುತ್ತೆ. ಗುಡ್ ವಿಲ್ ಇಸ್ ಎ ಇಂಟ್ಯಾಂಜಿಬಲ್ ಅಸೆಟ್ ಆಗಿರುತ್ತೆ. ಡಿಸೊಲ್ಯೂಷನ್ಸ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅನ್ನೋದು ಕ್ಲೋಸಿಂಗ್ ಡೌನ್ ಆಫ್ ದ ಬಿಸ್ನೆಸ್ ಆಫ್ ದ ಫರ್ಮ್ ಆಗಿರುತ್ತೆ. ಓಕೆ, ಇನ್ನು ಹಾರಿಜಾಂಟಲ್ ಅನಲೈಸ್ ಅನ್ನೋದು ಕಾಂಪೇರೇಟಿವ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಪೇಮೆಂಟ್ ಆಫ್ ಸ್ಯಾಲರೀಸ್ ಆ್ಯಂಡ್ ಎಂಪ್ಲಾಯೀಸ್ ಆಪರೇಟಿಂಗ್ ಆ್ಯಕ್ಟಿವಿಟಿ. ಇನ್ನು ಇಲ್ಲೊಂದು ಪ್ರಶ್ನೆ ಪತ್ರಿಕೆನ ತೆಗೆದುಕೊಂಡಿದ್ದೀನಿ. ಇದು 2024ರ ಪ್ರಶ್ನೆ ಪತ್ರಿಕೆ, ಪರೀಕ್ಷೆ 1 ಇನ್ನು ಇಲ್ಲಿ ಕೊಟ್ಟಿರುವಂಥ MCQ ನೋಡಿ. ಇನ್ ದ ಅಬ್ಸೆನ್ಸ್
ಅಂದರೆ ಅಬ್ಸೆನ್ಸ್ ಆ ಪಾರ್ಟ್ನರ್ಶಿಪ್ ಡೀಡ್ ಪ್ರಾಫಿಟ್ಸ್ ಆ್ಯಂಡ್ ಲಾಸ್ ಮಸ್ಟ್ ಬಿ ಸೇರ್ಡ್, ಅದಕ್ಕೆ ಈಕ್ವಲ್ ಪ್ರಿಫರೆನ್ಸ್ ಆಗಿರುತ್ತೆ. ಇನ್ನು ಎರಡನೇ ಪ್ರಶ್ನೆ, ದ ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಮಂಗ್ ದ ರಮೇಶ್ ಸತೀಶ್ ರವೀಶ್ ವೇರ್ ದ ರೇಷಿಯೋ ಕೊಟ್ಟಿರ್ತಾನೆ. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆರ್ ದ ಸತೀಶ್ ರಿಟೈರ್ಮೆಂಟ್ ಆಗಿರ್ತಾನೆ. 3:2 ರೇಷಿಯೋದಲ್ಲಿ ಗೇನ್ ರೇಷಿಯೋನ ಕಂಟಿನ್ಯೂ ಮಾಡ್ತಾರೆ. ಅದಕ್ಕೆ ಏನಾಗುತ್ತೆ ಆಪ್ಷನ್ ಡಿ 1:1 ರೇಷಿಯೋ ಆಗಿರುತ್ತೆ. ಇನ್ನು ಮೂರನೇ ಪ್ರಶ್ನೆ, ಈ ಕಂಪನಿ ಇಶ್ಯೂಡ್ 2000 ಶೇರ್ಸಲ್ಲಿ 8% ಡೆಬೆಂಚರ್ ಮಾಡಿರ್ತಾರೆ, 100 ಈಚ್ ಮಾಡಿದರೆ. ಆ್ಯಂಡ್ ಫಾರ್ ವ್ಯಾಲ್ಯೂ ರೆಡೆಂಬಲ್ ಆಟ್ ದ 10% ಪ್ರೀಮಿಯಮ್ 8% ಸ್ಟ್ಯಾಡ್ ಫಾರ್ ಅದಕ್ಕೆ ಏನಾಗುತ್ತೆ ರೇಟ್ ಆಫ್ ಇಂಟ್ರೆಸ್ಟ್ ಆಗಿರುತ್ತೆ ನೋಡಿ. ನಾಲ್ಕನೇ ಪ್ರಶ್ನೆ, ವಿಚ್ ಆಫರ್ ದ ಫಾಲೋವಿಂಗ್ ನಾಟ್ ರಿಕ್ವೈರ್ಡ್ ದ ಪ್ರಿಫೇರ್ಡ್ ಅಂಡರ್ ದ ಕಂಪನೀಸ್ ಆ್ಯಕ್ಟ್ ಅನ್ನೋದಕ್ಕೆ ಬ್ಯಾಲೆನ್ಸ್ ಶೀಟ್ ಆಗಿರುತ್ತೆ. ಇನ್ನು ಇಲ್ಲಿ ಪಾರ್ಟ್ ಬಿ ಸೆಕ್ಷನ್ ಕೊಟ್ಟಿರುವಂಥ 2 ಅಂಕದ ಪ್ರಶ್ನೆಯಲ್ಲಿ ನಾವು ನೇಮ್ ಎನಿ 2 ಕ್ಯಾಟಗರಿ ಆಫ್ ಶೇರ್ಸ್ ಅಲ್ಲಿ ಏನು ಬರೀಬೇಕಲ್ಲಿ ಅಥರೈಸ್ಡ್ ಶೇರ್ ಕ್ಯಾಪಿಟಲ್ ಇಶ್ಯೂಡ್ ಶೇರ್ ಕ್ಯಾಪಿಟಲ್ ಬರೀಬೇಕಾಗತ್ತೆ ನೋಡಿ. ಇಷ್ಟು ನೆನಪಿಟ್ಕೊಳ್ಳಿ. ಇನ್ನು ರೈಟ್ ಇನಿ ಟು ದ ಅಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಹಾಗೆ ಸ್ಟೇಟ್ ಇನಿ ಟು ದ ಎಕ್ಸಾಂಪಲ್ ಆಫ್ ಕ್ಯಾಶ್ ಫ್ಲೋ ಫಾರ್ ಆಪರೇಟಿಂಗ್ ಆ್ಯಕ್ಟಿವಿಟೀಸನ್ನು ಬರೀಬೇಕಾಗತ್ತೆ. ಸೊ ನೆನಪಿಟ್ಕೊಳ್ಳಿ. 18, 19 ಹಾಗೂ 20ನೇ ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಇರ್ತವೆ. ಬಿಟ್ಟರೆ 17ನೇ ಪ್ರಶ್ನೆ, ಸ್ಟೇಟ್ ಇನಿ ಟು ದ ಡಿಫರೆನ್ಸ್ ಬಿಟ್ವೀನ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಆ್ಯಂಡ್ ದ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್. ಓಕೆ, ಇಷ್ಟು ನೋಡ್ಕೊಳ್ಳಿ. ಇನ್ನು ನಿಮಗೆ 6 ಅಂಕದ ಪ್ರಶ್ನೆಯಲ್ಲಿ P&L ಅಪ್ರೋಪ್ರಿಯೇಷನ್ ಅಕೌಂಟ್ ಕೇಳ್ಬೋದು. ಬಿಟ್ಟರೆ ಗೇನ್ ರೇಷಿಯೋ, ಬಿಟ್ಟರೆ ಸಕ್ರಿಫೈಸ್ ರೇಷಿಯೋನ ಕೇಳ್ಬೋದು. 6 ಅಂಕ ಪ್ರಶ್ನೆ ಇರ್ತವೆ. ಬಿಟ್ಟರೆ ಡೆತ್ ಆಫ್ ದಿ ಪಾರ್ಟ್ನರ್ ಎಕ್ಸಿಕ್ಯೂಟರ್ ಅಕೌಂಟ್ನ ಕೇಳಬೇಕಾಗುತ್ತೆ. ಅಷ್ಟು ನೋಡ್ಕೊಳ್ಳಿ ಎಲ್ಲ ವಿದ್ಯಾರ್ಥಿಗಳು. ಇಲ್ಲಿ ಸರ್ಕಾರ ಅವರು ಪ್ರಿಪೇರ್ ಮಾಡಿರುವಂಥ ಮ್ಯಾಥ್ಸ್ ಫಾಲೋವಿಂಗ್ನ ನೋಡಿ. ಪಾರ್ಟ್ನರ್ಶಿಪ್ ಡೀಡ್ ಅನ್ನೋದು ಏನಾಗಿರುತ್ತೆ ರಿಟರ್ನ್ ಅಗ್ರಿಮೆಂಟ್. ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್ ಅನ್ನೋದು ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ರಿಮೇನ್ಸ್ ಕಾನ್ಸ್ಟೆಂಟ್ ಆಗಿರುತ್ತೆ. ಕರೆಂಟ್ ಅಕೌಂಟ್ ಅನ್ನೋದು ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್. ಗುಡ್ ವಿಲ್ ಅನ್ನೋದು ಇಂಟ್ಯಾಂಜಿಬಲ್ ಅಸೆಟ್. ಸಕ್ರಿಫೈಸ್ ರೇಷಿಯೋ ಅನ್ನೋದು ಅಡ್ಮಿಷನ್ ಆಫ್ ದ ಪಾರ್ಟ್ನರ್. ಗೇನ್ ರೇಷಿಯೋ ಅನ್ನೋದು ರಿಟೈರ್ಮೆಂಟ್ ಆಫ್ ದ ಪಾರ್ಟ್ನರ್. ಎಕ್ಸಿಕ್ಯೂಟರ್ ಅಕೌಂಟ್ ಅನ್ನೋದು ಡೆತ್ ಆಫ್ ಎ ಪಾರ್ಟ್ನರ್. ರಿಯಲೈಸೇಷನ್ಸ್ ಅಕೌಂಟ್ ಅನ್ನೋದು ಡ್ಯೂಜುಲೇಷನ್ಸ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಆಗಿರುತ್ತೆ. ಡ್ಯೂಜುಲೇಷನ್ಸ್ ಪಾರ್ಟ್ನರ್ಶಿಪ್ ಫರ್ಮ್ ಅನ್ನೋದು ಕ್ಲೋಸಿಂಗ್ ಡೌನ್ ಆಫ್ ದ ಬಿಸ್ನೆಸ್ ಆಫ್ ದ ಫರ್ಮ್. ಡಿವಿಡೆಂಡ್ ಅನ್ನೋದು ದ ರಿಟರ್ನ್ ಆನ್ ಶೇರ್ಸ್. ಕಂಪನೀಸ್ ಆ್ಯಕ್ಟ್ 2013. ಡೆಬೆಂಚರ್ ಅನ್ನೋದು ಅಕ್ನಾಲಜ್ಮೆಂಟ್ ಡೆಟ್. ನೋಡಿ, ಇಷ್ಟು ಕೊಟ್ಟಿರುವಂಥ ಪ್ರಶ್ನೆಯಲ್ಲಿ ಮ್ಯಾಥ್ಸ್ ಫಾಲೋವಿಂಗಲ್ಲಿ ಒಂದು ನಿಮಗೆ ಖಂಡಿತವಾಗಿ ಬರ್ತವೆ. ಇಷ್ಟು ಓದಿಬಿಟ್ರೆ ಸಾಕು, ನಿಮಗೆ ನಾಳೆ ಒಂದು 5 ಅಂಕಗಳನ್ನ ಮ್ಯಾಥ್ಸ್ ಫಾಲೋವಿಂಗಲ್ಲಿ ಪಡ್ಕೊಳ್ಬೋದು. ಶೇರ್ ಕ್ಯಾಪಿಟಲ್ ಅನ್ನೋದು ಶೇರ್ ಹೋಲ್ಡರ್ಸ್ ಫಂಡ್ ಆಗಿರುತ್ತೆ. ಸೆಕ್ಯೂರಿಟಿ ಪ್ರೀಮಿಯಮ್ ಅನ್ನೋದು ರಿಸರ್ವ್ ಆಫ್ ಸರ್ಪ್ಲಸ್. ಇಷ್ಟು ನೋಡ್ಕೊಳ್ಳಿ ಎಲ್ಲ ವಿದ್ಯಾರ್ಥಿಗಳು. ಈ PDF ಬೇಕಾದರೂ ಕೂಡ ನಾನು ಕಮ್ಯುನಿಟಿ ಪೋಸ್ಟ್ನಲ್ಲಿ ಟ್ಯಾಬ್ನಲ್ಲಿ ಆ್ಯಡ್ ಮಾಡ್ತೀನಿ. ಸೊ ಇನ್ನೂ ಹೆಚ್ಚಾಗಿ ನೋಡಿ, ಇಷ್ಟು ಪಾಠದ ಮೇಲೆ ಇನ್ನೂ ಮ್ಯಾಥ್ಸ್ ಫಾಲೋವಿಂಗ್ಗಳಿವೆ. ಓಕೆ, ಇನ್ನೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಎಲ್ಲ ವಿದ್ಯಾರ್ಥಿಗಳು ನಾಳಿನ ಒಂದು ಎಕ್ಸಾಮ್ಗೆ ಯಾವ ರೀತಿ ಪ್ರಿಪ್ರೇಷನ್ ನಡೀತಿದ್ದೀರಾ ಅಂತ ನಮಗೆ ತಿಳಿಸ್ಕೊಡಿ. ಯಾವ ಜಿಲ್ಲೆ ಹಾಗೂ ಯಾವ ಊರ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಕೊಡಿ ಅಂತ ಹೇಳ್ತಾ ಇಂದಿನ ವಿಡಿಯೋನ ಇಲ್ಲಿ ಮುಗಿಸೋಣ. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.